ಎಷ್ಟಿದಾವೆ? ಮೋರ್ ದನ್ 53 ಕಂಟ್ರೀಸ್ ಇದಾವೆ. ಮೋರ್ ದನ್ 53 ಕಂಟ್ರೀಸ್. ಏಷ್ಯಾದಲ್ಲಿ ಇರೋದು ಅರೌಂಡ್ 48 ಕಂಟ್ರೀಸ್. ಓಕೆ, ಸೊ ಆಫ್ರಿಕಾ ಹ್ಯಾವಿಂಗ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಂಟ್ರೀಸ್ ಅಂಡ್ ಏಷ್ಯಾ ಹ್ಯಾವಿಂಗ್ ದ 48 ನಂಬರ್ ಆಫ್ ಕಂಟ್ರೀಸ್ ಅಂಡ್ ಆಸ್ಟ್ರೇಲಿಯಾ ಹ್ಯಾವಿಂಗ್ ದ ಲೀಸ್ಟ್ ನಂಬರ್. ಆಸ್ಟ್ರೇಲಿಯಾ ಯಾಕಂದ್ರೆ ಆಸ್ಟ್ರೇಲಿಯಾ ಇರೋದೇ ಒಂದು ಕ್ವಾಂಟಿಟಿ ಇದೆ, ಒಂದು ಕಂಟ್ರಿನೂ ಇದೆ. ಅಂಡ್ ಮೇನ್ಲಿ ಅಲ್ಲಿ 6 ಸ್ಟೇಟ್ಸ್ ಬರ್ತವೆ, ಅಂದ್ರೆ ಅದಕ್ಕೆ ಅವರು ಕಂಟ್ರೀಸ್ ಅನ್ನು ಕರೀತಾರೆ 6 ಸ್ಟೇಟ್ಸ್. ಓಕೆ, ಸೊ ಆಸ್ಟ್ರೇಲಿಯಾ. ಸೊ ಅದಕ್ಕಿಂತ ಅಂಟಾರ್ಟಿಕಾ ಅಂದ್ರೆ ಒಂದೇ ಇರೋದು, ಅದ್ರಾಗೇನು ಬೇರೆ ಬೇರೆ ಇಲ್ಲ. ಅಂಟಾರ್ಟಿಕಾ ಇಸ್ ಐಲ್ಯಾಂಡ್, ಅದು ಒಂದು ದೊಡ್ಡ ಐಲ್ಯಾಂಡ್. ಅದು ನಿಮಗೆ ಅಂಟಾರ್ಟಿಕಾ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಎರಡು ಡಿಫ್ರೆನ್ಸ್ ಗೊತ್ತಿರಬೇಕು. ಸೊ ಆಸ್ಟ್ರೇಲಿಯಾ ಈಸ್ ನೋನ್ ಆಸ್ ಐಲ್ಯಾಂಡ್ ಕಾಂಟಿನೆಂಟ್. ಇಟ್ ಈಸ್ ನೋನ್ ಆಸ್ ಐಲ್ಯಾಂಡ್ ಕಾಂಟಿನೆಂಟ್. ಐಲ್ಯಾಂಡ್ ಕಾಂಟಿನೆಂಟ್. And Antarctica is known as white continent. It is known as white continent. White is known as white. It is covered with ice and glaciers. ಹಾಗಾಗಿ so Antarctica is known as white continent and Australia is known as island continent. Okay, so ಇನ್ನೊಂದು ಗೊತ್ತಿರಬೇಕು ನಿಮಗೆ, ಅಂಟಾರ್ಟಿಕಾದಲ್ಲಿ there is no any human settlement. ಅಲ್ಲಿ ಯಾವುದೇ ತರಹದ human settlement ಇಲ್ಲ, but the people means scientists will go for the research work. ರಿಸರ್ಚ್ ವರ್ಕಿಗೆ ಹೋಗ್ತಾರೆ ಅಲ್ಲಿ. ಅಂಡ್ ಯಾವಾಗ ಹೋಗ್ತಾರೆ ಹೇಳಿ? ಡ್ಯೂರಿಂಗ್ ದ ಸೋಲಾರ್ ಎಕ್ಲಿಪ್ಸ್ ಆರ್ ಲೂನರ್ ಎಕ್ಲಿಪ್ಸ್? ಇದು ಸಮ್ಮರ್ ಸಾಲಿಸ್ಟಿಸ್ ಆರ್ ವಿಂಟರ್ ಸಾಲಿಸ್ಟಿಸ್? ವೆರಿ ನೈಸ್, ಸಮ್ಮರ್ ಸಾಲಿಸ್ಟಿಸ್. ಮೊನ್ನೆ ಹೇಳಿದ್ದೀನಿ ನಾನು ನಿಮಗೆ ಸಮ್ಮರ್ ಸಾಲಿಸ್ಟಿಸ್ ಅಂದ್ರೆ ಏನು, ವಿಂಟರ್ ಸಾಲಿಸ್ಟಿಸ್ ಅಂದ್ರೆ ಏನಂತ. ಸೊ ಇವಾಗ ನೋಡಿ, ಇಕ್ವೇಟರ್ ಇಲ್ಲಿ ಏನಾದ್ರೂ ಸನ್ರೈಸ್ ಇಲ್ಲಿ ಡೈರೆಕ್ಟ್ಲಿ ಬಿದ್ರೆ ಸಮ್ಮರ್ ಸಾಲಿಸ್ಟಿಸ್ ತಾನೇ ಅದು ಇಂಡಿಯಾದಲ್ಲಿ. ಆ ಸಮ್ಮರ್ ಸಾಲಿಸ್ಟಿಸ್ ಅಂದ್ರೆ ಏನು, ಇಲ್ಲಿ ಹೆಚ್ಚಿಗೆ ಬೆಳಕಿರುತ್ತೆ, ಅಂದ್ರೆ ಸೂರ್ಯನ ಬೆಳಕು ಜಾಸ್ತಿ ಹೆಚ್ಚಿಗಿರುತ್ತೆ. ಹಾಗಾಗಿ ಇಲ್ಲಿ ಲೈಟ್ ಹೆಚ್ಚಿಗಿರುತ್ತೆ. 6 ತಿಂಗಳ ಬೆಳಕು, 6 ತಿಂಗಳ ಕತ್ಲೆ ಇರುತ್ತೆ. 6 ತಿಂಗಳ ಯಾವಾಗ ಬೆಳಕಿರುತ್ತೆ ಅಂದ್ರೆ ಡ್ಯೂರಿಂಗ್ ದ ಯಾವಾಗ ಸನ್ ನದಿ ಹೆಮಿಸ್ಫಿಯರ್ ಇರ್ತಾನೆ ಅವಾಗಷ್ಟೇ ಅಲ್ಲಿ ಬೆಳಕಿರುತ್ತೆ. ಏನಾದ್ರೂ ಸನ್ ಈ ಕಡೆ ಬಂದ್ಬಿಟ್ರೆ ಇಲ್ಲಿ 6 ತಿಂಗಳ ಕತ್ಲೆ ಇರುತ್ತೆ. ಇಲ್ಲಿ ಆರ್ಟಿಕ್, ಇಲ್ಲಿ ಅಂಟಾರ್ಟಿಕ್. ನಾನು ಮಾತಾಡ್ತಿದ್ದು ಅಂಟಾರ್ಟಿಕ್ ಅಂದ್ರೆ ಯಾವುದು? ವಿಂಟರ್ ಸಾಲಿಸ್ಟಿಸ್. ಓಕೆ, ಸಮ್ಮರ್ ಸಾಲಿಸ್ಟಿಸ್ ದಲ್ಲಿ ಆರ್ಟಿಕ್ ದಲ್ಲಿ ಬೆಳಕಿರುತ್ತೆ, ಅವಾಗ ಇಲ್ಲಿ ಕತ್ಲೆ ಇರುತ್ತೆ. ಇಲ್ಲಿ ಯಾವಾಗ ವಿಂಟರ್ ಸಾಲಿಸ್ಟಿಸ್ ಇರುತ್ತೆ ಅವಾಗ ಇಲ್ಲಿ ಬೆಳಕಿರುತ್ತೆ. ಹಾಗಾಗಿ ಡ್ಯೂರಿಂಗ್ ದ ವಿಂಟರ್ ಸಾಲಿಸ್ಟಿಸ್ ಅಲ್ಲಿ ಮೋಸ್ಟ್ ಆಫ್ ದ ಸೈಂಟಿಸ್ಟ್ ಅಲ್ಲಿ ಹೋಗಿರ್ತಾರೆ. ಅಂಡ್ ಇಂಡಿಯಾ ಕೂಡ ಅಲ್ಲಿ ರಿಸರ್ಚ್ ಸೆಂಟರ್ಸ್ ನ ಓಪನ್ ಮಾಡಿದೆ. ಗೊತ್ತಾ ಯಾವುದು? ದಕ್ಷಿಣ ಗಂಗೋತ್ರಿ ಕೇಳಿದ್ರಾ? ಸೊ ಇಂಡಿಯಾ ಹ್ಯಾವಿಂಗ್ 3 ರಿಸರ್ಚ್ ಸೆಂಟರ್ಸ್ ಅಲ್ಲಿ, ಎಲ್ಲಿ? ಅಂಟಾರ್ಟಿಕಾದಲ್ಲಿ. ಸೊ ಇಂಡಿಯಾ ಹ್ಯಾವಿಂಗ್ 3 ರಿಸರ್ಚ್ ಸೆಂಟರ್ಸ್. 3 ರಿಸರ್ಚ್ ಸೆಂಟರ್ಸ್. ಒಂದಿರುವುದು ದಕ್ಷಿಣ ಗಂಗೋತ್ರಿ. ಸೊ ದಕ್ಷಿಣ ಗಂಗೋತ್ರಿ ಯಾವಾಗ ಸ್ಟಾರ್ಟ್ ಮಾಡಿದ್ರು? ಯಾವಾಗ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿತ್ತಲ್ಲ ಆ ವರ್ಷ. ಯಾವಾಗ ಗೆದ್ದಿತ್ತು ವರ್ಲ್ಡ್ ಕಪ್ ಇಂಡಿಯಾ? ಫಸ್ಟ್ ಟೈಮ್ ಕಪಿಲ್ ದೇವ್ ಇದು ಅವಾಗ ಅವ್ರು ಗೆದ್ದಿಸಿದ್ರು. ಕೇಳಿದ್ರ ಕಪಿಲ್ ದೇವ್? 1983 ತಾನೇ ನಾವು ವರ್ಲ್ಡ್ ಕಪ್ ಗೆದ್ದಿರೋದು. ಸೊ 1983 ಅಲ್ಲಿ ವರ್ಲ್ಡ್ ಕಪ್ ಗೆದ್ದ ವರ್ಷನೇ ದಕ್ಷಿಣ ಗಂಗೋತ್ರಿ ಸ್ಟಾರ್ಟ್ ಮಾಡಿರೋದು. ಅದಕ್ಕೆ ಸಂಬಂಧ ಇಲ್ಲ, ಬಟ್ ನೀವು ಹೇಳ್ತೇನೆ ಅಷ್ಟೇ, ಜಸ್ಟ್ ಜನರಲ್ ನಾಲೆಜ್. ಸೊ ದಕ್ಷಿಣ ಗಂಗೋತ್ರಿ ಸ್ಟಾರ್ಟೆಡ್ ಇನ್ ದ ಇಯರ್ 1983. ಆದ್ರೆ ಮುಂದೆ ಏನಾಗುತ್ತೆ, ಬಿಕಾಸ್ ಆಫ್ ದ ಗ್ಲೇಷಿಯರ್ ಇದು ಮುಚ್ಚಿ ಹೋಗ್ಬಿಡುತ್ತೆ. ದಕ್ಷಿಣ ನಮ್ಮ ಸೆಂಟರ್ ಇದೆಯಲ್ಲ ಅದೆಲ್ಲ ಐಸ್ ನಿಂದ ಗ್ಲೇಷಿಯರ್ ಇಂದ ಮುಚ್ಚಿ ಹೋಗುತ್ತೆ. ಹಾಗಾಗಿ ಇನ್ ದ ಇಯರ್ 1989 ದಲ್ಲಿ ಇದು ಕ್ಲೋಸ್ ಮಾಡಿಬಿಡ್ತೀವಿ. ಸೊ ಇಟ್ ಈಸ್ ಕ್ಲೋಸ್ಡ್ ಇನ್ ದ ಇಯರ್ 1989. ಅಂಡ್ ದ ಸೆಕೆಂಡ್ ಒನ್ ಈಸ್ ಮೈತ್ರಿ ಸ್ಟಾರ್ಟ್ ಮಾಡ್ತೀವಿ. ವಿ ಸ್ಟಾರ್ಟೆಡ್ ದ ಮೈತ್ರಿ ರಿಸರ್ಚ್ ಸೆಂಟರ್. ಅಂಡ್ ದಿಸ್ ಮೈತ್ರಿ ಸ್ಟಾರ್ಟೆಡ್ ಇನ್ ದ ಇಯರ್ 1989 ಅಂಡ್ ಇಸ್ ಸ್ಟಿಲ್ ವರ್ಕಿಂಗ್. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ವರ್ಕಿಂಗ್, ಕ್ಲೋಸ್. ಅವ್ರು ಕ್ವಶನ್ ಕೇಳ್ಬಿಡ್ತಾರೆ, ಹೌ ಮೆನಿ ರಿಸರ್ಚ್ ಸೆಂಟರ್ಸ್ ಆರ್ ವರ್ಕಿಂಗ್ ಇನ್ ಅಂಟಾರ್ಟಿಕಾ ಅಂತ. ಅವಾಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಇದು ಫಸ್ಟ್ ಅಂದ್ರೆ ವರ್ಕಿಂಗ್ ಇಲ್ಲ, ಕ್ಲೋಸ್ ಆಗಿಬಿಟ್ಟಿದೆ. ಅಂಡ್ ಥರ್ಡ್ ಒನ್ ಈಸ್ ದ ಗೌರ್ಮೆಂಟ್ ಆಫ್ ಇಂಡಿಯಾ recently started in the name of Bharati Research Center, and it is started in the year 2015. So this is also working. Hangandre, so 2 are working, but we are having 3. But ಒಂದು ಏನಾಗ್ಬಿಟ್ಟಿದೆ, ಕ್ಲೋಸ್ ಆಗಿಬಿಟ್ಟಿದೆ. ಸೊ ಓನ್ಲಿ 2 are working. ಇದು ಗೊತ್ತಿರಬೇಕು, this is most important. So 2 are working and one is abandoned, other closed. But we are having 3 research centers at Antarctica. Okay. ಸೊ ದಿಸ್ ಇಸ್ ಆಲ್ ಅಬೌಟ್ ಕಾಂಟಿನೆಂಟ್ಸ್. ಫಾರ್ಮ್ ಆಯಿತು. ಮುಂದೆ ಹಿಮಾಲಯ ಯಾವ ಥರ ಫಾರ್ಮ್ ಆಗುತ್ತೆ ಅದಕ್ಕೆ ನೋಡಿ, ಇಲ್ಲಿ ಅಂಗಾರ ಲ್ಯಾಂಡ್ ಈ ಕಡೆ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇದು ಈ ಕಡೆ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಮೂವ್ ಆಗುವಾಗ ಏನಾಗುತ್ತೆ, ಕೊಲೈಡ್ ಆಗುತ್ತೆ. ಯಾಕೆ ಕೊಲೈಡ್ ಆಗುತ್ತೆ? ಅಗೇನ್ ಪ್ಲೇಟ್ ಮೂವ್ಮೆಂಟ್ಸ್ ಅಂದ್ರೆ ಏನು? ಇದೇ ಭೂಖಂಡ ಇದೆಯಲ್ಲ, ಭೂಮಿ, ಇದಕ್ಕೆ ನಾವು ಪ್ಲೇಟ್ ಅಂತ ಕರಿತೀವಿ. ಡಿಫ್ರೆಂಟ್ ಪ್ಲೇಟ್ಸ್ ಅಂತವು ತುಂಬಾ ಇದಾವೆ ಪ್ಲೇಟ್ಸ್ಗಳು. ಈಗ ಇಂಡಿಯನ್ ಒಂದು ಪ್ಲೇಟ್, ಇಂಡಿಯನ್ ಪ್ಲೇಟ್ ಅಂತ ಕರಿತೀವಿ, ಅಮೆರಿಕನ್ ಪ್ಲೇಟ್ ಅಂತ ಕರಿತೀವಿ, ದ ಫಿಲಿಪೈನ್ ಪ್ಲೇಟ್ ಅಂತ ಕರಿತೀವಿ. ಪ್ಲೇಟ್ ಅಂದ್ರೆ ಏನು? ಒಂದು ಲ್ಯಾಂಡ್ ಮಾಸ್, ಭೂಮಿ ಭಾಗ.
ಸೊ ಅದು ಕಂಟಿನ್ಯೂಸ್ ಮೂವ್ ಆಗ್ತಿರುತ್ತೆ. ಆ ಕಂಟಿನ್ಯೂಸ್ ಮೂವ್ ಆಗುವಾಗ ನೋಡಿ, ಇವಾಗ ಈಗ ಏನಾದ್ರೂ ಒಂದು ಪ್ಲೇಟ್ ಈ ಕಡೆ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ, ಒಂದು ಲ್ಯಾಂಡ್ ಮಾಸ್, ಅದೇನು ಫಾಸ್ಟ್ ಆಗಿ ಬರಂಗಿಲ್ಲ, ಜಸ್ಟ್ ಒಂದೊಂದು ಸೆಂಟಿಮೀಟರ್ ಮೂವ್ ಆಗ್ತಿರುತ್ತೆ ಅಷ್ಟೇ, ಒಂದೊಂದು ಸೆಂಟಿಮೀಟರ್ ಮೂವ್ ಆಗ್ತಿರುತ್ತೆ. ಸೊ ದಿಸ್ ಇಸ್ ಲಾಂಗ್ ಟೈಮು. ಸೊ ಈ ಕಡೆ ಒಂದು ಪ್ಲೇಟ್ ಬರುತ್ತೆ ಅಂತ ತಿಳ್ಕೊಳ್ಳಿ, ಈ ಕಡೆ ಒಂದು ಪ್ಲೇಟ್ ಬರ್ತಾ ಇದೆ ಅಂಡ್ ಈ ಕಡೆ ಒಂದು ಪ್ಲೇಟ್ ಬರ್ತಾ ಇದೆ. ಸೊ ಇದು ಪ್ಲೇಟ್ ಏನಾದರೂ ಸ್ಟ್ರಾಂಗ್ ಇದ್ರೆ ಅಂಡ್ ಇದು ಪ್ಲೇಟ್ ಏನಾದರೂ ವೀಕ್ ಇದ್ರೆ, ಸ್ಟ್ರಾಂಗ್ ಇದ್ದು ಒಳಗಡೆ ಹೋಗುತ್ತೆ. ಓಕೆ, ಸೊ ಹಾಗಾಗಿ ದಿಸ್ ಪ್ಲೇಟ್ ಗೋಸ್ ಇನ್ಸೈಡ್ ಈ ತರ, ಅಂಡ್ ಈ ಪ್ಲೇಟ್ ಇದೆಲ್ಲ, ಇನ್ನೊಂದು ಪ್ಲೇಟು ಅದು ಮೇಲ್ಗಡೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ವೀಕ್ ಪ್ಲೇಟು ಮೇಲೆ ಸ್ಟಾರ್ಟ್ ಮಾಡುತ್ತೆ, ಸ್ಟ್ರಾಂಗ್ ಪ್ಲೇಟು ಒಳಗಡೆ ಹೋಗುತ್ತೆ. ಸೊ ಇದು ಎಷ್ಟು ಒಳಗಡೆ ಹೋಗುತ್ತೆ ನೋಡಿ, ಹೋದ್ಮೇಲೆ ಏನಾಗುತ್ತೆ, ಇಲ್ಲಿ ತುಂಬಾ ಹೀಟ್ ಆಗುತ್ತೆ. ಯಾಕಂದ್ರೆ ಸೊ ನಾವು ಡೆಪ್ತ್ ಹೋದಂಗೆ ಟೆಂಪರೇಚರ್ ಹೆಚ್ಚಿಗೆ ಆಗುತ್ತೆ, ಅಲ್ಲಿ ಹೋದಂಗೆ ಇದು ಹೀಟ್ ಆಗುತ್ತೆ, ಇದು ಹೀಟ್ ಆಗಿ ಇದು ಮೆಲ್ಟ್ ಆಗ ಸ್ಟಾರ್ಟ್ ಮಾಡುತ್ತೆ, ಇದು ಮೆಲ್ಟ್ ಆಗುತ್ತೆ ಅಂಡ್ ಮೆಲ್ಟ್ ಆದ ಕೂಡಲೇ ಅದು ಮ್ಯಾಗ್ಮಾ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಟ್ ಕ್ರಿಯೇಟ್ಸ್ ದ ಮ್ಯಾಗ್ಮಾ. ಮ್ಯಾಗ್ಮಾ ಮೀನ್ಸ್ ಇಟ್ ಇಸ್ ವೆರಿ ಹಾಟ್ ಲಿಕ್ವಿಡ್, ಅದು ಲಿಕ್ವಿಡ್, ಅದು ಮ್ಯಾಗ್ಮಾ. ಸೊ ಆ ಮ್ಯಾಗ್ಮಾ ಈ ಗ್ಯಾಪ್ ದಿಂದ ಹೊರಗಡೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಹೊರಗಡೆ ಬಂದಾಗ ಏನಾಗುತ್ತೆ, ಅದು ಹೊರಗಡೆ ಬಂದ್ಮೇಲೆ ಲಾವಾ ಆಗ್ಬಿಡುತ್ತೆ. ಒಳಗಡೆ ಮ್ಯಾಗ್ಮಾ ಇರುತ್ತೆ, ಅದು ಹೊರಗಡೆ ಬಂದ್ಮೇಲೆ ನಾವು ಲಾವಾ ಅಂತ ಕರಿತೀವಿ. ಸೊ ಅದು ಬಂದ್ ಏನಾಗುತ್ತೆ, ಇಲ್ಲಿ ಹೊರಗಡೆ ಟೆಂಪರೇಚರ್ ತುಂಬಾ ಕಡಿಮೆ ಇರುತ್ತೆ. ಎಷ್ಟಿದೆ ಟೆಂಪರೇಚರ್? 15 ಡಿಗ್ರಿ ಸೆಲ್ಸಿಯಸ್ ಸಿ ಸರ್ಫೇಸ್ ಟೆಂಪರೇಚರ್. ನಮ್ಮ ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್, ಆದ್ರೆ ಸಿ ಸರ್ಫೇಸ್ ಟೆಂಪರೇಚರ್ 15 ಡಿಗ್ರಿ ಸೆಲ್ಸಿಯಸ್. ಆದ್ರೆ ಇದು ಲಾವಾ ಫಾರ್ಮ್ ಆಗಿರೋದು ಅರೌಂಡ್ 3000 ಟು 3000 ಡಿಗ್ರಿ ಸೆಲ್ಸಿಯಸ್. ಅಷ್ಟು ಟೆಂಪರೇಚರ್ ಅಲ್ಲಿ ಅದು ಮ್ಯಾಗ್ಮಾ ಕ್ರಿಯೇಟ್ ಆಗಿದೆ. ಅಲ್ಲಿಂದ ಮೇಲೆ ಬಂದ ಮೇಲೆ ಅದು ಘನ ಆಗ್ಬಿಡುತ್ತೆ, ಸಾಲಿಡ್ ಆಗ್ಬಿಡುತ್ತೆ. ಸಾಲಿಡ್ ಆಗಿ ಏನಾಗುತ್ತೆ, ಸೊ ಹಿಮಾಲಯಾಸ್ ಅಂತ ಮೌಂಟೇನ್ಗಳು ಫಾರ್ಮ್ ಆಗ್ತವೆ. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಏನು ಫಾರ್ಮ್ ಆಗಿದೆಯಲ್ಲ ಹಿಮಾಲಯಾಸ್, ಅದು ವೋಲ್ಕ್ಯಾನೋದಿಂದ ಆಗಿಲ್ಲ. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಫಿಜಿ ಮೌಂಟೇನ್ ಇನ್ ಜಪಾನ್ದಲ್ಲಿ ಫಿಜಿ ಮೌಂಟೇನು ಅದು ವೋಲ್ಕ್ಯಾನೋದಿಂದ ಆಗಿರೋದು. ಅದೇ ಮತ್ತೆ ಕಾಲಿಮಂಜಾರೋ ಎಲ್ಲಿದೆ, ಆಫ್ರಿಕಾ, ಅದು ಕೂಡ ಈ ತರ ವೋಲ್ಕ್ಯಾನೋ ಬಂದಾಗಿರೋದು. ಆದ್ರೆ ನಮ್ಮ ಹಿಮಾಲಯಾಸ್ ಆಗಿರೋದು ವೋಲ್ಕ್ಯಾನೋ ಬಂದಲ್ಲ. ಸೊ ಈ ತರ ಎರಡು ಪ್ಲೇಟ್ ಮೂವ್ಮೆಂಟ್ ಆಗಿ, ಸೊ ವೀಕ್ ಪ್ಲೇಟ್ ಯಾವುದು, ಯುರೇಷಿಯನ್ ಪ್ಲೇಟ್, ಅದು ಮ್ಯಾಗಿನ ಏಷ್ಯಾ ಪ್ಲೇಟ್ ಇತ್ತಲ್ಲ ಅದು ವೀಕ್ ಪ್ಲೇಟು. ನಮ್ಮ ಕಡೆ ಗೊಂಡೋನ ಇಂಡಿಯಾ ಪಾರ್ಟ್ ಇತ್ತಲ್ಲ, ಯಾವುದು ಇದು ನೋಡಿ, ಇದು ಸ್ಟ್ರಾಂಗ್ ಪ್ಲೇಟು, ಗೊಂಡೋನ ಇಸ್ ಸ್ಟ್ರಾಂಗ್ ಪ್ಲೇಟ್ ಅಂಡ್ ಇದು ಯಾವುದು ವೀಕ್ ಪ್ಲೇಟು. ಇವೆರಡು ಕೊಲೈಡ್ ಆದ್ಮೇಲೆ ಏನಾಗುತ್ತೆ, ನಮ್ದು ಈ ಪಾರ್ಟು ಮೇಲೆ ಹೋಗಿ ಇಂಡಿಯಾ ಬಿಕೇಮ್ ದ ಪಾರ್ಟ್ ಆಫ್ ದಿಸ್ ಏಷ್ಯಾ. ಹಾಗಾಗಿ ನಮ್ಮ ಹಿಮಾಲಯ ಮೇಲೆ ಬಂದಿರೋದು. ಅರ್ಥ ಆಗ್ತಾ ಇದೆಯಾ? ಸೊ ಬಟ್ ಇದು ವೋಲ್ಕ್ಯಾನೋದಿಂದ ಫಾರ್ಮ್ ಆಗಿಲ್ಲ. ಹಿಮಾಲಯಾಸ್ ಆರ್ ನಾಟ್ ವೋಲ್ಕ್ಯಾನಿಕ್, ಬಟ್ ದೇ ಆರ್ ದ ಟೆಕ್ಟಾನಿಕ್ ಅಂದ್ರೆ ಪ್ಲೇಟ್ ಮೂವ್ಮೆಂಟ್ ಆಗಿರೋದ್ರಿಂದ, ಪ್ಲೇಟ್ ಟೆಕ್ಟಾನಿಕ್ ಬಂದಿರೋದು. ಓಕೆ, ಸೊ ದಿಸ್ ಇಸ್ ಹಿಮಾಲಯಾಸ್ ಕ್ರಿಯೇಟೆಡ್ ಡ್ಯೂ ಟು ದ ಪ್ಲೇಟ್ ಟೆಕ್ಟಾನಿಕ್ ಆಕ್ಟಿವಿಟಿ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಿಮಾಲಯಾಸ್ ಕ್ರಿಯೇಟೆಡ್ ಡ್ಯೂ ಟು ದ ಪ್ಲೇಟ್ ಟೆಕ್ಟಾನಿಕ್ ಆಕ್ಟಿವಿಟಿ. ಅಂಡ್ ಇದು ಪ್ಲೇಟ್ ಟೆಕ್ಟಾನಿಕ್ ಆಕ್ಟಿವಿಟಿ ಕ್ರಿಯೇಟ್ ಆಗಿರೋದ್ರಿಂದ ಸೊ ಇದು ಸ್ಟಿಲ್ ಅನ್ಸ್ಟೇಬಲ್. ಇವತ್ತಿಗೂ ಕೂಡ ಅದು ಅನ್ಸ್ಟೇಬಲ್ ಇದೆ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದು ಇವತ್ತಿಗೂ ಕೂಡ ಅನ್ಸ್ಟೇಬಲ್ ಇದೆ. ನಿಮ್ಗೆ ಕ್ವಶನ್ ಕೇಳಬಹುದು, ವೈ ದ ಹಿಮಾಲಯಾಸ್ ಆರ್ ಅನ್ಸ್ಟೇಬಲ್? ಬಿಕಾಸ್ ಅಲ್ಲಿ ಪ್ಲೇಟ್ ಟೆಕ್ಟಾನಿಕ್ ಆಕ್ಟಿವಿಟೀಸ್ ಇವತ್ತಿಗೂ ಕೂಡ ನಡೀತಾ ಇದೆ, ಅದಕ್ಕೆ ಹಿಮಾಲಯಾಸ್ ಆರ್ ಅನ್ಸ್ಟೇಬಲ್. ಅಂಡ್ ಲಾಸ್ಟ್ ಟೈಮ್ ಕ್ವಶನ್ ಕೇಳಿದ್ರು, ವೆಸ್ಟರ್ನ್ ಘಾಟ್ಸ್ ಆರ್ ಸ್ಟೇಬಲ್ ಬಟ್ ಹಿಮಾಲಯಾಸ್ ಆರ್ ಅನ್ಸ್ಟೇಬಲ್. ಯಾಕೆ ಅಂತ? ಯಾಕಂದ್ರೆ ಇವು ತುಂಬಾ ಯಂಗ್, ಇನ್ನೂ ಕೂಡ ಆಕ್ಟಿವಿಟಿ ನಡೀತಾ ಇದೆ. ಆದ್ರೆ ಡೆಕ್ಕನ್ ಪ್ಲಾಟು ಅಂದ್ರೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಇಸ್ ದ ಪಾರ್ಟ್ ಆಫ್ ಡೆಕ್ಕನ್ ಪ್ಲಾಟು ಅಂಡ್ ಅದು ಸ್ಟೇಬಲ್ ಆಗ್ತಿದೆ ಆಲ್ರೆಡಿ. ಯಾಕಂದ್ರೆ ತುಂಬಾ ವರ್ಷ ಹಿಂದ್ಗಡೆ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಆಕ್ಟಿವಿಟೀಸ್ ಆರ್ ಹಾಲ್ಟ್ ಅಂದ್ರೆ ಸ್ಟಾಪ್ ಆಗ್ಬಿಟ್ಟಿದೆ. ಬಟ್ ಇಲ್ಲಿ ಯಂಗ್ ಇರೋದ್ರಿಂದ, ಇನ್ನು ಪ್ಲೇಟ್ ಟೆಕ್ಟಾನಿಕ್ ಆಕ್ಟಿವಿಟಿ ಇನ್ನೂ ಇರೋದ್ರಿಂದ, ಸೊ ಹಿಮಾಲಯಾಸ್ ಆರ್ ವೆರಿ ಪ್ರೋನ್ ಟು ದ ಲ್ಯಾಂಡ್ ಸ್ಲೈಡ್ಸ್. ಲ್ಯಾಂಡ್ ಸ್ಲೈಡ್ ಅಂದ್ರೆ ಏನು? ವಾಟ್ ಇಸ್ ದ ಲ್ಯಾಂಡ್ ಸ್ಲೈಡ್? The collapse of soil or the rocks in the slopy area of the mountains, that is landslide. Landslide ಅಂದ್ರೆ ಯಾವ ಸ್ಲೋಪ್ ಇರುತ್ತಲ್ಲ ಅಲ್ಲಿ ಮಣ್ಣಾದ್ರೂ ಕೊಚ್ಕೊಂಡು ಹೋಗಬಹುದು ಅಥವಾ ಯಾವ್ದೋ ರಾಕ್ ಆದ್ರೂ ಕೆಳಗೆ ಬೀಳಬಹುದು. ಇನ್ ದ ಸ್ಲೋಪಿ ಏರಿಯಾಸ್ ಅಂದ್ರೆ ಯಾವ್ದು ಸ್ಲೋಪ್ ಇರುತ್ತಲ್ಲ ಅಲ್ಲಿ, ಅದಕ್ಕೆ ನಾವು ಲ್ಯಾಂಡ್ ಸ್ಲೈಡ್ ಅಂತ ಕರಿತೀವಿ. ಅದೇ ಕ್ವಶನ್ ಕೇಳಿದ್ರು ಏನಂತ, ಹಿಮಾಲಯಾಸ್ ಆರ್ ವೆರಿ ಪ್ರೋನ್ ಟು ದ ಲ್ಯಾಂಡ್ ಸ್ಲೈಡ್ಸ್. ವಾಟ್ ಆರ್ ದ ಕಾಸಸ್ ಅಂತ ಕ್ವಶನ್ ಕೇಳಿದ್ರು. ಕಾಸಸ್ ಅಂದ್ರೆ ಏನು? ಒಂದೇದು ಪ್ಲೇಟ್ ಟೆಕ್ಟಾನಿಕ್ ಆಕ್ಟಿವಿಟಿ. ಸೆಕೆಂಡ್ ಒನ್, ಮೋಸ್ಟ್ಲಿ ಹಿಮಾಲಯದಲ್ಲಿ ತುಂಬಾ ಮಳೆ ಆಗುತ್ತೆ, ಫುಲ್ ಮಳೆ ಆಗುತ್ತೆ. ಮಳೆ ಆಗಿ 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 ಮೇಲಿಂದ ಎಲ್ಲ ಸಾಯಿಲ್ ಇರುತ್ತಲ್ಲ ಅದು ಇದು ಆಗಿ ಸಾಯಿಲ್ ಎರೋಜನ್ ಆಗ್ಬಿಡುತ್ತೆ, ಸವಕಳಿ ಆಗ್ಬಿಡುತ್ತೆ. ಅದು ಸವಕಳಿ ಆಗಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಅಂಡ್ ಥರ್ಡ್ ಒನ್, ಹಿಮಾಲಯದಲ್ಲಿ ಮೋಸ್ಟ್ಲಿ ಟೂರಿಸಂ ಅಂತೇಳಿ ತುಂಬಾ ಜನ ಹೋಗ್ತಾರೆ. ಹಾಗಾಗಿ ಅಲ್ಲಿ ರೆಸ್ಟೋರೆಂಟ್ಸ್ಗೋಸ್ಕರ ತುಂಬಾ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಆಗಿದ್ದಾವೆ. ರೆಸ್ಟೋರೆಂಟ್ ಹಾಕಿರೋದು ಅಥವಾ ಟೂರಿಸಂ ಪ್ಲೇಸ್, ಹಿಲ್ ಸ್ಟೇಷನ್ಸ್ ನ ಇದು ಮಾಡೋದು, ಅಂದ್ರೆ ಟೂರಿಸಂ ಆಕ್ಟಿವಿಟಿ ಮತ್ತೆ ತುಂಬಾ ಜನ ಅಲ್ಲಿ ಹೋಗ್ತಾರೆ. ಹಾಗಾಗಿ ಅದು ಡೆಫಿನೆಟ್ಲಿ ಇದು ಆಗೇ ಆಗುತ್ತೆ. ಓಕೆ, ಅದು ಪ್ಲಸ್ ಹೆಚ್ಚಿಗೆ ಮಳೆ ಆಗೋದ್ರಿಂದ ಮತ್ತೆ ಪ್ಲೇಟ್ ಟೆಕ್ಟಾನಿಕ್ ಆಕ್ಟಿವಿಟಿ ಆಗೋದ್ರಿಂದ ಮತ್ತೆ ಎಷ್ಟೋ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ಆ ರೋಡ್ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಅವೆಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದ್ದಾವೆ. ದೀಸ್ ಆರ್ ದ ಕಾಸಸ್. ಓಕೆ, ಸೊ ಅದನ್ನ ಇನ್ನೊಂದು ಡಿಸ್ಕಸ್ ಮಾಡ್ತೀನಿ ನಿಮಗೆ ಕ್ವಶನ್ ಬಂದಾದ್ರೆ. ಬಟ್ ಇಷ್ಟು ನಿಮಗೆ ಗೊತ್ತಿಲ್ಲ ಹಿಮಾಲಯಾಸ್ ಬಗ್ಗೆ. ಇಷ್ಟು ಗೊತ್ತಾಯ್ತಾ? ಸೊ ಇಷ್ಟು ಗೊತ್ತಾದ್ಮೇಲೆ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ ಇದೆ, ಅದನ್ನ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. नमस्कार दोस्तों, द नॉलेज में आपका स्वागत है। मैं हूं हितेश गिरी गोसाई और आज हम बात करेंगे हमारे देश भारत का ज्योग्राफिकली जन्म कैसे हुआ।
आज से करीब 20 करोड़ साल पहले हमारी धरती पर आज के दिखने वाले डिवाइडेड कॉन्टिनेंट्स नहीं थे। उस वक्त सिर्फ एक सुपर कॉन्टिनेंट या महाखंड हुआ करता था जिसे नाम दिया गया पैंजिया, और इसके चारों ओर सिर्फ एक महासागर था जिसका नाम था पैथालासा। और आज के सारे खंड इसी महाखंड पैंजिया में से विखंडित होके बने हैं। ये थियरी देने वाले वैज्ञानिक अल्फ्रेड वेगनर थे और उनका ये भी मानना था कि उसी वक्त उस महाखंड पे रेंगने वाले जीवों का विकास हुआ। दोस्तों, पृथ्वी के गर्भ में लगातार प्लेट्स खिसकती रहती है जिसके चलते धरती पर निरंतर बदलाव होते रहते हैं। लेकिन ये बदलाव लाखों या करोड़ों सालों बाद दिखाई देते हैं और इन्हीं बदलावों के चलते आज के ये दिखने वाले कॉन्टिनेंट्स का जन्म हुआ और उनके साथ ही हमारे देश भारत का भी। अल्फ्रेड की थियरी के अनुसार प्लेट के सरकने से सबसे पहले पैंजिया सुपर कॉन्टिनेंट के दो भाग हुए, जिसके उत्तरी हिस्से को लॉरेंसिया और दक्षिणी हिस्से को गोंडवाना लैंड कहा जाता है। और इन दोनों के डिवाइड होने के बाद जो बीच में महासागर का पानी भरा और एक खाड़ी का निर्माण हुआ, उसे वैज्ञानिकों ने टेथिस सागर नाम दिया। पैंजिया में से अलग हुए उत्तरी महाद्वीप लॉरेंसिया में से आज के एशिया, यूरोप और उत्तर अमेरिका जैसे कॉन्टिनेंट्स बने, जबकि गोंडवाना लैंड में से दक्षिण अमेरिका, अफ्रीका, ऑस्ट्रेलिया और एंटार्क्टिका जैसे कॉन्टिनेंट्स बने। हमारा देश भारत भले ही आज भौगोलिक रूप से एशिया का भाग हो, लेकिन भारत का भूमि भाग उस वक्त वास्तव में गोंडवाना लैंड महाद्वीप का हिस्सा था और आज का अफ्रीका और भारत एक ही प्लेट पे टिके थे। धीरे धीरे अंदरूनी प्लेट्स के सरकने से ये प्लेट्स भी अलग होती गई और भारत की जियोग्राफिकल प्लेट अफ्रीका से अलग होकर धीरे धीरे एशिया की ओर बढ़ने लगी। वो आज के लद्दाख हिस्से की ओर लगातार बढ़ती रही और एक समय इस प्लेट का एशिया के लद्दाख वाले हिस्से पे टकराव हुआ। दोस्तों, भूगर्भ में जब दो प्लेट्स का टकराव होता है तो भारी प्लेट नीचे की ओर सरक जाती है और हल्की प्लेट ऊपर उठ जाती है। उस वक्त भी ऐसा ही हुआ और आज के हिमालय का निर्माण हुआ। ऐसा कोई कम समय में नहीं हुआ, ऐसा होने में करोड़ों साल लग गए और आज की इस भौगोलिक भूमि का निर्माण हुआ। दोस्तों, आज भारत सिर्फ एक ही टेक्टोनिक प्लेट पे टिका है और लगातार ये भारत की भारी प्लेट हिमालय की ओर दब रही है और हिमालय दिन ब दिन ऊपर उठ रहा है। इसके साथ ही हिमालय के सारे पर्वतों की और माउंट एवरेस्ट की हाइट भी साल दर साल बढ़ रही है। दोस्तों, इस थियरी को सिद्ध करने के लिए एल्फ्रेड ने ये भी कहा कि आज के दिखने वाले सारे कॉन्टिनेंट एक दूसरे में फिट होते हैं और आज अगर किसी तरह इन सबको एक किया जाए तो फिर से पैंजिया सुपर कॉन्टिनेंट का निर्माण हो सकता है। चलिए, ये तो एक संयोग भी हो सकता है, लेकिन अल्फ्रेड ने अलग अलग विस्तार में जाके उस महाखंडों की जीव सृष्टि का और प्राचीन खड़कों के अवशेषों का अवलोकन किया तो ये मालूम हुआ कि विविध अवशेष अलग अलग खंड में एक समान ही थे। इसके साथ ही अल्फ्रेड ने अपनी इस थियरी को सिद्ध करने के लिए कई सारे उदाहरण दिए। फ्रेंड्स, इस प्लेट्स के टकराव से भूकंप और ज्वालामुखी का खतरा रहता है। वैसे भारत में तो कोई खास सक्रिय ज्वालामुखी नहीं है, लेकिन हमारी इस एक प्लेट के सरकने से कभी कभी भूकंप के झटके महसूस होते हैं। इधर ಬಗ್ಗೆ ಡಾಟಾ ಬಗ್ಗೆ ತಿಳ್ಕೊಳ್ಳಿ 30.7 ಅಂದ್ರೆ ಸಾಕು ನಿಮಗೆ ಬಿಗ್ ಬ್ಯಾಂಗ್ ಎಕ್ಸ್ಪ್ಲೋಷನ್ ಆಗುತ್ತೆ